ನಮಸ್ಕಾರ ಸ್ನೇಹಿತರೆ, KCT ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, KCT 2025 ಈಗೇನಪ್ಪ ಕೌನ್ಸ್ಲಿಂಗ್ಗೆ ಇನ್ನೇನು ಕೆಲವೊಂದಷ್ಟು ದಿನಗಳು ಮಾತ್ರ ಉಳಿದಿದ್ದಾವೆ. ಈಗಾಗಲೇ ನಿಮ್ಮೊಂದು KCT ರಿಸಲ್ಟ್ ಕೂಡ ಬಂದಿದೆ. ನಾಳೆ 2ನೇ ತಾರೀಕು 2 ಗಂಟೆ ನಂತರ ಏನಪ್ಪ ಅಂತಂದರೆ ಸ್ಪಾಟ್ ರ್ಯಾಂಕ್ ಲಿಂಕು ಕೂಡ ಬಿಡ್ತೇನೆ ಅಂತ ಹೇಳಿದ್ರೆ, ಬಟ್ ಲಿಂಕ್ ಬಿಟ್ಟಾದ ತಕ್ಷಣ ಕೂಡ ರಿಸಲ್ಟ್ ನೋಡ್ಕೊಂಡಾದ ತಕ್ಷಣ ಕೌನ್ಸ್ಲಿಂಗ್ ಸಡನ್ ಸ್ಟಾರ್ಟ್ ಆಗುತ್ತಾ? ಅದಕ್ಕಿಂತ ಸ್ಟಾರ್ಟ್ ಆಗಿ ಮುಂಚೆ ಕೆಲವೊಂದಿಷ್ಟು ಹಿಂದೆ ಬ್ಯಾಕೆಂಡಲ್ಲಿ ಎಲ್ಲ ಕೂಡ ವರ್ಕ್ ಮುಗಿದಿರಬೇಕಂತ ಹೇಳಿದೆ ನಿಮಗೆ. ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿ ಮೀನ್ಸ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಏನಪ್ಪ ಅಂದರೆ ಎಲ್ಲ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು KEಗೆ ಸಬ್ಮಿಟ್ ಆಗಬೇಕು. ಅಂದರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದ್ದಾವೆ, ಎಷ್ಟೆಷ್ಟು ಸೀಟ್ ತೊಗೊಳ್ತೀವಿ ಅಂತಂದು ಆ ಕಾಲೇಜಿಗೆ ಬಿಟ್ಟಿರ್ತಕ್ಕಂಥದ್ದು ಆ ಕಾಲೇಜಲ್ಲಿ ಎಷ್ಟು KEಗೆ ಒಂದು ಟೈಮು ಸಬ್ಮಿಟ್ ಮಾಡಲೇಬೇಕು. ಮೀನ್ಸ್ ಏನಪ್ಪ ಅಂತಂದರೆ 100 ಸೀಟ್ ಇದಾವೆ ಅಂತಂದರೆ, ಈಗ ಒಂದು ಹೇಳ್ತಿದ್ದೀನಿ, ಇಂಜಿನಿಯರಿಂಗ್ ಹೇಳ್ತಿದ್ದೀನಿ, 100 ಸೀಟ್ ಇದಾವೆ ಅಂತಂದರೆ 45% ಸೀಟು KE ಥ್ರೋನೇ ನಡೀತವೆ. ಸೊ ಹಂಗಾಗಿ ಆ ಒಂದು ಸೀಟ್ಗಳನ್ನು ಏನು ಮಾಡ್ಬೇಕಂತಂದರೆ KEದವ್ರಿಗೆ ಸಬ್ಮಿಟ್ ಮಾಡಬೇಕು ಅಂತ. ಹಂಗೆ ಬೇರೆ ಬೇರೆ ಕೋರ್ಸಸ್ ಕೂಡ ಎಷ್ಟೆಷ್ಟು ಇರ್ತವೆ. ಫಾರ್ ಎಕ್ಸಾಂಪಲ್ ಈಗ BS ನರ್ಸಿಂಗ್ ಅಂತ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ಗೌರ್ಮೆಂಟಲ್ಲಿ 100 ಇರ್ತದೆ, ಬಟ್ ಪ್ರೈವೇಟ್ ಬಂದಾಗ ಓನ್ಲಿ ಅಂದರೆ 15% ಅಥವಾ 20% ಇಷ್ಟು ಪರ್ಸೆಂಟ್ಗಳನ್ನು ಮಾತ್ರ ಅಂತಂದ್ರೆ KE ಥ್ರೂ ನಡೀತಿರ್ತವೆ. ಅಂಥ ಸೀಟ್ಗಳನ್ನು ಏನು ಮಾಡ್ಬೇಕಂತಂದರೆ KEಗೆ ಸಬ್ಮಿಟ್ ಮಾಡಬೇಕು. ಇದನ್ನು ಏನೇನೆಲ್ಲ ಏನು ಕೂಡ ಕೆಲವೊಂದಿಷ್ಟು ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀನಿ. ಸರಿ, ಈಗ ಹೋಗ್ತೀನಿ 2025ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡು 1 ವಾರವಾದರೂ ಸೀಟು ಹಂಚಿಕೆ ಪ್ರಕ್ರಿಯೆ ಇನ್ನೂ ಆರಂಭವಾಗಿಲ್ಲ. ಇದಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಕಂಟಕವಾಗಿ ಪರಿಣಮಿಸಿದೆ. ಓಕೆ, ಅದರ ತಕ್ಕನೆ ನೋಡೋದಾತಂದರೆ ಹೌದು, ರಾಜ್ಯದ ಇಂಜಿನಿಯರಿಂಗ್, ವೈದ್ಯಕೀಯ, ನರ್ಸಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳನ್ನು ನಡೆಸುತ್ತಿರುವ ಹಲವಾರು ಖಾಸಗಿ ಮತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ತಮ್ಮಲ್ಲಿ ಲಭ್ಯ ಇರುವ ಸೀಟುಗಳ ವಿವರವಾದ ಮಾಹಿತಿಯನ್ನು ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಗಡುವು ಮುಗಿದರೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಲ್ಲಿಸಿಲ್ಲ. ಅಂತಂದರೆ ಎಷ್ಟು ಸೀಟ್ ಅಂತಂದು ಆಳೆ ಎಲ್ಲನೂ ಕೂಡ ಗೊತ್ತೈತೆ, ಬಟ್ ಅದನ್ನು KEದವರಿಗೆ ಸಬ್ಮಿಟ್ ಮಾಡಿಲ್ಲ. ಓಕೆ, ರಾಜ್ಯದಲ್ಲಿ ಈ ಬಾರಿ 3.11 ಲಕ್ಷ ವಿದ್ಯಾರ್ಥಿಗಳು CET ಪರೀಕ್ಷೆ ಬರೆದಿದ್ದು, ಅದರಲ್ಲಿ 2.75 ಲಕ್ಷ ಮಂದಿ ಅರ್ಹತೆ ಪಡೆದಿದ್ದಾರೆ. ಅವರು ತಾವು ಆಸೆಪಟ್ಟ ಕೋರ್ಸ್ ಮತ್ತು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಲು ಕಾಯುತ್ತಿರುವಾಗ ಸೀಟ್ ಮ್ಯಾಟ್ರಿಕ್ಸ್ ಸಮಸ್ಯೆ ಅವರಲ್ಲಿ ಆತಂಕವನ್ನು ಉಂಟು ಮಾಡಿದಂಥ ಒಂದು ಆರ್ಟಿಕಲ್ ಬಂದಿತ್ತು. ಅದನ್ನೇ ನಿಮ್ಗೆ ಓದ್ತಾ ಇದ್ದೀನಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ವಿಳಂಬ ಯಾಕೆ ಆಗ್ತಾ ಇದೆಯಪ್ಪ ನಿಮ್ಗೆ? ಯಾಕೆ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಿಲ್ಲ? ಸೀಟ್ ಮ್ಯಾಟ್ರಿಕ್ಸನ್ನು ಕಾಲೇಜುಗಳು ಮೊದಲಿಗೆ ಸಂಬಂಧಪಟ್ಟ ಇಲಾಖೆಗಳಾದ ವೈದ್ಯಕೀಯ ಶಿಕ್ಷಣ ಅಥವಾ ತಾಂತ್ರಿಕ ಶಿಕ್ಷಣ ಅಥವಾ ಆಯುಷ್, ದಂತವೈದ್ಯಕೀಯ, ಹೋಮಿಯೋಪತಿ ಮತ್ತು ನರ್ಸಿಂಗ್ ಪ್ರಾಧಿಕಾರಗಳಿಗೆ ಸಲ್ಲಿಸಬೇಕು. ಅಂದರೆ ಮೊದಲು ಸೀಟ್ KEದವರು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆಗೆ ಅಂದರೆ ಏನಪ್ಪ ಅಂತಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಇರ್ತವೆ, ಅದಕ್ಕೆ ಮೊದಲು ಏನು ಮಾಡಬೇಕಂತ ಸಬ್ಮಿಟ್ ಮಾಡಬೇಕು. ನಂತರ ಈ ಮಾಹಿತಿಯನ್ನು ಅವುಗಳ ಸಂಕ್ಷಿಪ್ತಗೊಳಿಸಿ KEಗೆ ಕಳಿಸಬೇಕಾಗ್ತದೆ. ಈ ಪ್ರಕ್ರಿಯೆ ಮೇ 23ರೊಳಗೆ ಗಡುವು ನಿಗದಿ ಆಗಿತ್ತು ಅಂತಂದರೆ ಇದು ನಾಳೆ ಹೇಳಿದರು, ಬಟ್ ಆದರೂ ಕೂಡ ಲೇಟ್ ಆಗ್ತಾಯಿದೆ. ಆದರೆ ಈ ಗಡುವು ಕಳೆದರೂ ಸುಮಾರು 650ಕ್ಕೂ ಹೆಚ್ಚು ಕಾಲೇಜುಗಳು ಇನ್ನೂ ಮಾಹಿತಿ ಸಲ್ಲಿಸಿಲ್ಲ. ಅಂತಂದರೆ 650ಕ್ಕಿಂತ ಹೆಚ್ಚು ಕಾಲೇಜ್ ಅಂತಂದರೆ ಬಹಳ ಇನ್ನೂ ಕೂಡ ನಂಬರಿಂಗೇ ಇದು. ಓಕೆ, KE 2 ಬಾರಿ ಈ ಕುರಿತು ಸೂಚನೆಗಳನ್ನು ನೀಡಿದರೂ ಅದು ಪ್ರಭಾವ ಬೀರಿದಂತಿಲ್ಲ. ಕೆಲವು ಕಾಲೇಜುಗಳು ಉದ್ದೇಶಪೂರ್ವಕವಾಗಿಯೇ ದೋಷಪೂರ್ಣ ಅಥವಾ ಅಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತದೆ. ನಿಮಗೆ ಅರ್ಥ ಮಾಡ್ಕೋಬೇಕು ಯಾಕೆ ಈ ರೀತಿ ಮಾಡ್ತಾರೆ ಪ್ರೈವೇಟ್ ಕಾಲೇಜವರು ಅಂತಂದರೆ, ನೋಡಿ, ಎಲ್ಲನೂ ಕೂಡ KEದವ್ರು ಕೊಟ್ಟರೆ ಮ್ಯಾನೇಜ್ಮೆಂಟ್ ಸೀಟಿಂದ ಅವರಿಗೆ ಸೀಟ್ ಜಾಸ್ತಿ ಸಿಗೋಲ್ಲ. ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳೋದ್ರಿಂದ ಅವರಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಕೆಲವೊಂದಿಷ್ಟು ಕಾಲೇಜುಗಳು ಬೇಕಂತಲೇ ಮಾಡ್ತಿರ್ತವೆ. ಸೊ ಹಂಗಾಗಿ ಯಾವೆಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದ ಸಮಸ್ಯೆ ಇದು ಅಂತ ನೋಡೋದಾತಂದರೆ KEಗೆ ಒಟ್ಟು 1.11 ಲಕ್ಷ ಸೀಟ್ಗಳ ಮಾಹಿತಿ ಲಭ್ಯವಾಗಬೇಕಿದೆ. ಅಂದರೆ ಅರ್ಥ ಮಾಡ್ಕೋಬೇಕು, ಇನ್ನೂ ಅಷ್ಟೊಂದು ಸೀಟುಗಳು ಏನಪ್ಪ ಅಂತಂದರೆ KEದವ್ರು ಸಬ್ಮಿಟ್ ಆಗಿಲ್ಲ ಅಂತಂದರೆ, ಈಗ ಲೈಕ್ ಎಕ್ಸಾಂಪಲ್ ಇಂಜಿನಿಯರಿಂಗಲ್ಲಿ 224 ಕಾಲೇಜ್ ಸಬ್ಮಿಟ್ ಮಾಡಿಲ್ಲ ಅಂತೆ, ವಾಸ್ತುಶಿಲ್ಪ ತಗೊಂಡ್ರೆ 26 ಕಾಲೇಜು, ಆಯುಷ್ ತಗೊಂತಂದರೆ 97, ವೈದ್ಯಕೀಯ ಅಂತಂದರೆ MBBS ಅಂತ 65, ದಂತ ವೈದ್ಯಕೀಯ ಬಂತಂದರೆ ಅಲ್ಲಿ 38, ಹೋಮಿಯೋಪತಿ 16, ನ್ಯಾಚುರೋಪತಿ ಮತ್ತು ಯೋಗ ಬಂದರೆ 5, B ಫಾರ್ಮ 126, ಫಾರ್ಮ D 38, ಯೋಗ ಶಿಕ್ಷಣ 14. ಇಷ್ಟು ಏನಪ್ಪ ಅಂತಂದರೆ ಇನ್ನೂ ಕೂಡ ಸಬ್ಮಿಟ್ ಮಾಡಿಲ್ಲ. ಅಷ್ಟು ಕಾಲೇಜಸ್ ಹೇಳ್ತಾ ಇದ್ದೀನಿ. ಓಕೆ, ಅಂದರೆ ಈ ಕೋರ್ಸ್ಗಳಿಗೆ ಸಂಬಂಧಿಸಿದ ಸೀಟ್ಗಳು ಜಾತಿ, ವರ್ಗ, ಪ್ರವೇಶ ಮಾದರಿ, ಸರ್ಕಾರಿ ಅಥವಾ ಖಾಸಗಿ ಅಥವಾ ಸ್ವಾಯತ್ತ ಆಧರಿಸಿದಂತೆ ವರ್ಗಾವಣೆ ಮಾಡಬೇಕಿದೆ. ಈ ಪ್ರಕ್ರಿಯೆ ವಿಳಂಬವಾದರೆ ಮುಂದೆ ನಡೆಯುವ ಎಲ್ಲ ಹಂತಗಳು ತಡವಾಗ್ತದೆ. ಅಂತಂದರೆ ಸಡನ್ನಾಗಿ ಇದ್ದು ಕೂಡ ಸಡನ್ನಾಗಿ ಕಾಲೇಜ್ ಕಡೆಯಿಂದ ಸೀಟು ಬಿಟ್ಬಿಡೋಕ್ಕೆ ಎಷ್ಟು ಸೀಟ್ ಇದಪ್ಪ ಅಂತಲ್ಲ, ಇಂತಿಂಥ ಕ್ಯಾಸ್ಟ್ ಅವರಿಗೆ ಹೇಳ್ತಾರೆ ನೋಡ್ರಿ, ಇಂತಿಂಥ ಕ್ಯಾಸ್ಟು, ಇಂತಿಂಥ ವರ್ಗ, ಇಂತಿಂಥ ಮತ್ತು ಕೆಲವೊಂದಿಷ್ಟು SNQ ಕೊಟ್ಟಂಥ 5% ಅದು ಬೇರೆ ಸಪ್ರೇಟು. ಅಂದರೆ ಇಂತಿಂಥ ಸಪ್ರೇಟ್ ಮಾಡಬೇಕು, ಇಂಥ ಕ್ಯಾಟಗರಿನೇ ತೊಗೋಬೇಕು ಸೀಟು. ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಮ್ಮು, ರೂರಲ್ಲು ಏನಂತ ನೋಡಿ, ಈ ರೀತಿಯಾಗಿ ಒಂದೊಂದು ಸೀಟು 2 ಸೀಟ್ ಇರ್ತವೆ ಒಂದೊಂದು ಕಾಲೇಜಲ್ಲಿ. ಅದನ್ನು ಅಂದರೆ ಕಂಪ್ಲೀಟಾಗಿ KEದವರಿಗೆ ಸಬ್ಮಿಟ್ ಮಾಡಬೇಕಾಗಿರ್ತದೆ. ಓಕೆ, ಎಷ್ಟು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇದು ಏನಾದರೂ ಪರಿಣಾಮ ಬೀಳ್ತಾ ಈ ರೀತಿ ಆಗೋದ್ರಿಂದ ಅಂತಂದರೆ, ಪ್ರತಿ ವರ್ಷ CET ಆಪ್ಷನ್ ಎಂಟ್ರಿ ಪ್ರಕ್ರಿಯೆಯು ವಿದ್ಯಾರ್ಥಿಗಳಿಗೆ ಅತ್ಯಂತ ನಿರ್ಣಾಯಕ ಹಂತವಾಗಿರ್ತದೆ. ಅವರು ಪಡೆದ ರ್ಯಾಂಕ್ ಆಧಾರದ ಮೇಲೆ ತಮ್ಮ ಆಸೆಯ ಕೋರ್ಸ್ ಮತ್ತು ಕಾಲೇಜುಗಳನ್ನು ಆಯ್ಕೆ ಮಾಡಬಹುದು. ಆದರೆ ಸೀಟ್ ಮ್ಯಾಟ್ರಿಕ್ಸ್ ಮಾಹಿತಿ ಲಭ್ಯವಿಲ್ಲದಿದ್ದರೆ ಏನೇನೆಲ್ಲ ಆಗ್ತದೆ ಅಂದರೆ, ಸೀಟ್ ಮ್ಯಾಟ್ರಿಕ್ಸ್ ಅರ್ಧಂಬರ್ಧ ಬಿಟ್ರಪ್ಪ KEದಲ್ಲಿ, ನೀವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊತೀರ, ನಿಮ್ಗೆ ಏನೇನೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ತೇನೆ. ನೆಕ್ಸ್ಟ್ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಏನೇನಾಗುತ್ತೆ ಅಂದರೆ, ವಿದ್ಯಾರ್ಥಿಗಳು ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳು ಎಂಬುದನ್ನು ಕರೆಕ್ಟಾಗಿ ಗೊತ್ತಾಗಲ್ಲ. ಹೌದಲ್ವಾ? ಈಗ ಏನೋ ಬಿಟ್ಟಿದ್ರೆ ಫಾರ್ ಎಕ್ಸಾಂಪಲ್ 100 ಸೀಟ್ ಇದಾವೆ ಅಂತಂದರೆ 50 ಸೀಟಿಂದ ಅಷ್ಟೇ ಬಿಟ್ಟಿದ್ರೆ, ಇನ್ನೂ 50 ಸೀಟಿಂದ ಏನಾಯ್ತದು ಅಂದರೆ ಯಾವ ಕ್ಯಾಟಗರಿ ಇದಾವೆ, ಯಾವ ಕ್ಯಾಸ್ಟ್ಗಿದಾವೆ ಇದು ಗೊತ್ತಾಗಲ್ಲ. ಒಂದು
ನೆಕ್ಸ್ಟು ಆಯ್ಕೆ ಪ್ರಕ್ರಿಯೆಯಲ್ಲಿ ಗೊಂದಲ ಉಂಟಾಗ್ತದ, ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ನಿಮಗೆ ಯಾವುದನ್ನು ಏನು ಕೊಡಬೇಕಾ ಪ್ರಿಯಾರಿಟಿ ನಿಮ್ಗೆ ಸರಿಯಾಗಿ ಗೊತ್ತಾಗಲ್ಲ. ನೆಕ್ಸ್ಟು ಹೆಚ್ಚಿನ ಅರ್ಹ ವಿದ್ಯಾರ್ಥಿಗಳಿಗೆ ಅವರು ಅರ್ಹರಾಗಿರುವ ಸೀಟು ಲಭ್ಯವಾಗದ ಅಪಾಯವಾಗಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಎಷ್ಟೋ ಹುಡುಗರು ಅನ್ಕೊಂಡಿರ್ತಾರೆ ಈ ಕಾಲೇಜ್ ನಂಗೆ ಸಿಗುತ್ತೆ ನೀವು ಅಷ್ಟೆಲ್ಲ ಎಲ್ಲರೂ ಕೂಡ ಗೊತ್ತಿರುತ್ತೆ, ಆದರೂ ಕೂಡ ಅದು ಚಾನ್ಸ್ ಸಿಗೋಲ್ಲ. ಯಾಕಂತಂದ್ರೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಆರಾಮ್ ಸಿಗುತ್ತೆ ಅಂದ್ಕೊಂಡಿರ್ತಾರೆ. ಬಟ್ ಇನ್ಕರೆಕ್ಟ್ ಸೀಟ್ ಮ್ಯಾಟ್ರಿಕ್ಸ್ ಇದ್ದಾಗ ನೀವು ಆಟೋಮೆಟಿಕ್ಲಿ ಅದು ರಾಂಗ್ ಆಗಿ ಸೀಟ್ ಸಿಗೋದನ್ನು ಕೂಡ ಆಗ್ಬೋದು ಈ ರೀತಿ. ಎಷ್ಟು ಸೀಟ್ ಬ್ಲಾಕ್ ಮಾಡಲಾಗ್ತದೆ ಎಂಬ ಅನುಮಾನಗಳಿಗೂ ದಾರಿ ತೆರೆದಿಡುತ್ತದೆ. ಅಂದರೆ ಸೀಟ್ ಸಿಕ್ಕರೂ ಕೂಡ ಸೀಟ್ ಕ್ಯಾನ್ಸಲೇಷನ್ ಅಂದರೆ ಬ್ಲಾಕ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಆಗ್ತದೆ. ನೆಕ್ಸ್ಟು ಇಡೀ ಕೋರ್ಸ್ ಪ್ರವೇಶ ತಯಾರಿ ಅವ್ಯವಸ್ಥೆ ಒಳಗಾಗ್ತದೆ. ಅಂದರೆ ಕೋರ್ಸ್ ನೀವು ಎಂಟ್ರಿ ಆಗ್ತೀರಂತಂದರೆ ಸರಿಯತ್ನೇ ಕೊಡಲೇ ಇಲ್ಲ ಅಂತಂದರೆ ಇಡೀ ಕೋರ್ಸ್ ಅಡ್ಮಿಷನ್ನೇ ಕೂಡ ಸರಿಯಾಗಿ ಆಗೋದಿಲ್ಲ ಅಂದರೆ ಮೇಲಿಂದ ಒಂದು 2 ಪಾಯಿಂಟ್ ಇದೆ ನೋಡಿ, ಅವು ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕು ನಿಮಗೆ. ಅಂತಂದರೆ ಆಪ್ಷನ್ ಎಂಟ್ರಿ ಹಂಗೆ ಮಾಡ್ಬೇಕಂತ ಸರಿಯಾಗಿ ಗೊತ್ತಾಗಲ್ಲ ನಿಮಗೆ, ಎಷ್ಟು ಸೀಟ್ ಇದೆ ಅಂತಲೂ ಕೂಡ ಗೊತ್ತಾಗಲ್ಲ ಮೇನಾಗಿ. ನೆಕ್ಸ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ಏನು ಹೇಳಿದಾರೆ ಅಂತಂದರೆ ಕುರಿತು ವಿಭಿನ್ನ ಇಲಾಖೆಗಳು ಸಮಯಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಸಲ್ಲಿಸದಿದ್ದರೆ ಪ್ರವೇಶ ಪ್ರಕ್ರಿಯೆ ಮುಂದೂಡಬೇಕಾಗ್ತದೆ. ಆದರೆ ಒಮ್ಮೆ ಎಲ್ಲ ಮಾಹಿತಿಯೂ ಲಭ್ಯವಾದರೆ ತಕ್ಷಣ ಆಪ್ಷನ್ ಎಂಟ್ರಿ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಬಾರಿ ಯಾವುದೇ ಸೀಟ್ ಬ್ಲಾಕ್ ಅಥವಾ ಅನ್ಯಾಯದ ಹಂಚಿಕೆ ಸಾಧ್ಯತೆ ತಡೆಯುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂತಂದರೆ ಈ ಸರ್ತಿ ಅಂದರೆ ಈ ಕಳೆದ ಒಂದು 2-3 ವರ್ಷಗಳಿಂದ ನಮ್ಮ ಒಂದು ಡೈರೆಕ್ಟರ್ ಅಂದರೆ ಕೆ ಡೈರೆಕ್ಟರ್ ನೋಡ್ತಾ ಇದ್ವಿ, ಒಳ್ಳೆ ರೀತಿಯಾಗಿ ಒಂದು ಏನಪ್ಪ ಅಂದರೆ ಪ್ರೊಸೆಸ್ನ ಆಪ್ಷನ್ ಎಂಟ್ರಿ ಆಯಿತು, ಯಾವುದೇ ರೀತಿಯಾಗಿ ಒಂದು ಕೂಡ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ. ಈ ಸರ್ತಿನೂ ಕೂಡ ಅವರು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಓಕೆ, ಯಾವುದೇ ರೀತಿ ಹುಡುಗರು ತೊಂದರೆ ಆಗೋಲ್ಲ ಅಂತಂದರೆ ಅನ್ಯಾಯ ಅಂತೂ ಆಗೋದಿಲ್ಲ ಅಂತ ಹೇಳ್ತಾರೆ. ಸೀಟ್ ಬ್ಲಾಕ್ ಆ ರೀತಿಯನ್ನು ಮಾಡಲ್ಲ. ಓಕೆ, ನೆಕ್ಸ್ಟು ಎಲ್ಲ ಸಂಬಂಧಪಟ್ಟ ಇಲಾಖೆಗಳು ಶೀಘ್ರದಲ್ಲೇ ಮಾಹಿತಿಯನ್ನು ಕೆಎಗೆ ಕಳುಹಿಸಬೇಕು. ಸರ್ಕಾರ ಈ ಕುರಿತಾಗಿ ಕಟ್ಟುನಿಟ್ಟಿನ ನಿಯಮ ರೂಪಿಸಬೇಕು. ಪ್ರತಿ ವರ್ಷದಂತೆ ವಿಳಂಬವಾಗದಂತೆ ಪ್ರಕ್ರಿಯೆಯನ್ನು ಗಡುವು ಮುಂಚಿತವಾಗಿ ಆರಂಭಿಸಬೇಕು. ಓಕೆ, ನೆಕ್ಸ್ಟು ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯದಲ್ಲಿ ಮಾರ್ಗದರ್ಶನ ಮತ್ತು ಮಾಹಿತಿಯನ್ನು ನೀಡುವುದು ಮುಖ್ಯ. ಓಕೆ ಸರಿನಾ? ಅಂತಂದರೆ ಕೆಇದವರು ಇಷ್ಟೆಲ್ಲ ಹೋಪ್ ಕೊಡ್ತಾರೆ ಅಂತಂದರೆ ಯಾಕೆ ನೀವು ಭಯ ಪಡ್ತೀರಾ ಅಂತಂದರೆ ಯಾವುದೇ ರೀತಿಯಾಗಿ ನಿಮ್ಗೆ ಸಮಸ್ಯೆ ಆಗೋಲ್ಲ ಅಂತಂದ್ರೆ ಹೇಳಿದಾರೆ. ಸಡನ್ನಾಗಿ ವರ್ಷನೂ ಕೂಡ ನೋಡ್ದಂಗೆ ಈ ಕಳೆದ ಒಂದು 2-3 ವರ್ಷಗಳಿಂದ ಅಂದ್ರೆ ಮಾತ್ರ ಎಸ್ಪೆಷಲಿ ಕೆಇದವ್ರಿಗೆ ಅದರಲ್ಲೂ ಡೈರೆಕ್ಟರ್ ಈಗ ಪ್ರಸನ್ನ ಅವರು ಇದ್ದಾರಲ್ಲ ಅವ್ರು ಮಾತ್ರ ಸಲ್ಯೂಟ್ ಮಾಡಬೇಕು. ಯಾಕಂದರೆ ಅವಸರ ಮಾಡಲ್ಲ, ಎಲ್ಲ ಒಂದೇ ಒಂದು ಸ್ಟೂಡೆಂಟ್ಸ್ ಕೂಡ ಮೋಸ ಆಗದ ರೀತಿಯಾಗಿ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ದಾರೆ ನೀಟು KCET. ಸೊ ಹಂಗಾಗಿ ಅವರಿರೋರು ಕೂಡ ಯಾವುದೇ ರೀತಿ ಸ್ಟೂಡೆಂಟ್ಸ್ಗೆ ಮೋಸ ಆಗೋಲ್ಲ ನನ್ನ ಅನಿಸಿಕೆ. ಯಾಕಂದರೆ ನಮಗೆ ಇದ್ದಾಗ ಈ ರೀತಿ ಇದ್ದಿಲ್ಲಪ್ಪ, ನೋಡಿದೆ ನಮಗೆಲ್ಲ ಇದ್ದಾಗೆ ಒಂಥರ ಇತ್ತು. ಇವಾಗೆಲ್ಲ ಸಿಕ್ಕಾಪಟ್ಟೆ ಪ್ರೊಸೆಸ್ಸು ಎಷ್ಟು ಕರೆಕ್ಟ್ ಇರ್ತದಂದರೆ ಒಂದು ಸ್ಟೂಡೆಂಟ್ಸ್ ಕೂಡ ಮೋಸ ಆಗೋಲ್ಲ. ಓಕೆ ಸರಿ, ಇಷ್ಟೇ ಸೀಟ್ ಮ್ಯಾಟ್ರಿಕ್ಸ್ ಸ್ವಲ್ಪ ಬಿಡಬೇಕಾಗ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ಇಂದ ನಾಳೆ ನಿಮ್ಗೆ ಏನಾದರೂ ಸ್ಪಾಟ್ ರ್ಯಾಂಕ್ ಬಂದರೂ ಕೂಡ ರಿಸಲ್ಟ್ ಬಂದರೂ ಕೂಡ ಸ್ವಲ್ಪ ಲೇಟ್ ಆಗ್ತದೆ. ಈ ಸೀಟ್ ಮ್ಯಾಟ್ರಿಕ್ಸ್ ನಿಮ್ಗೆ ಇಂಪಾರ್ಟೆಂಟು ಕೂಡ ಆಗ್ತದೆ. ಓಕೆ ಸರಿನಾ? ಸದ್ಯಕ್ಕೆ ಸ್ವಲ್ಪ ಅರ್ಥ ಆಯ್ತು ಅನ್ಕೊತಿರ್ತೀನಿ, ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಗೊತ್ತಾಯ್ತು ಅನ್ಕೊಂಡು. ಏನಕ್ಕೆ ತಡ ಆಗ್ತದೆ ಆಪ್ಷನ್ ಎಂಟ್ರಿ ಯಾಕೆ ಕೌನ್ಸಿಲಿಂಗ್ ಸ್ಟಾರ್ಟ್ ಲೇಟ್ ಆಗ್ತದೆ ಅಂತಂದರೆ ಇನ್ನೂ ಕೂಡ ನೋಡಿ ಇನ್ನೊಂದು 15 ಡೇಸ್ ಆದರೂ ಲೇಟ್ ಆಗ್ಬೋದು ಈಗ ಕೌನ್ಸಿಲಿಂಗ್. ಸರಿನಾ? ಸರಿ, ಏನೇ ಒಂದು ಅಪ್ಡೇಟ್ ಬಂತಂದರೆ ನಮ್ಮ ಒಂದು ಚಾನಲ್ ಹೇಳ್ತಿರ್ತೀವಿ ಆ್ಯಂಡ್ ವಾಟ್ಸಪ್ ಗ್ರೂಪ್ ಕೂಡ ಇರ್ತವೆ, ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.